This is SuperVisionTechnology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಸ್ನೇಹಿತರೆ ನಮಸ್ತೆ, ನಾನು ಜಾಯಲ್ ಮಾತಾಡ್ತಾ ಇದ್ದೀನಿ. ಸೂಪರ್ವಿಷನ್ ಟೆಕ್ನಾಲಜಿಯ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಇವಾಗ ನಾವು ಗೂಗಲ್ ಟೆಕ್ಸ್ಟ್ ಟು ಸ್ಪೀಚ್ ಇಂಜಿನ್ನಲ್ಲಿ ನಮಗೆ ಬೇಕಾದಂತಹ ಭಾಷೆಗಳ ಒಂದು ಧ್ವನಿಯನ್ನ ಡೌನ್ಲೋಡ್ ಮಾಡೋದು ಹೇಗೆ ಅನ್ನುವಂಥದ್ದನ್ನ ನೋಡೋಣ. ಅದಕ್ಕಿಂತ ಮುಖ್ಯವಾಗಿ ಮೊದಲು ಹೇಳೋದಾದ್ರೆ, ನಾವು ಗೂಗಲ್ TTS ಅನ್ನ ಪ್ಲೇಸ್ಟೋರ್ನಲ್ಲಿ ಅಪ್ಡೇಟ್ ಮಾಡ್ಕೊಂಡಿರ್ಬೇಕಾಗುತ್ತೆ, ಅಥವಾ ಟೆಕ್ಸ್ಟ್ ಟು ಸ್ಪೀಚ್ ಬೈ ಗೂಗಲ್ ಇದನ್ನ ನಾವು ಅಪ್ಡೇಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಓಕೆ, ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ ಮಾಡೋದಕ್ಕಾಗಿ ಈ ವಾಯ್ಸ್ ಪ್ಯಾಕೇಜ್ ಅನ್ನು ನಾವು ಡೌನ್ಲೋಡ್ ಮಾಡೋದಕ್ಕಾಗಿ ಸೆಟ್ಟಿಂಗ್ಸ್ ಮೂಲಕವಾಗಿ, ಟಾಕ್ ಬ್ಯಾಕ್ ಮೂಲಕವಾಗಿ ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ಸ್ ಒಳಗಡೆ ಹೋಗಬಹುದು, ಅಥವಾ ಜೆಸ್ಚರ್ ನ ಮೂಲಕವಾಗಿ ಆದ್ರೂ ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ಸ್ ಒಳಗಡೆ ಹೋಗಬಹುದು. ಇಲ್ಲ ಅಂತಂದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಈ ಒಂದು ಟೆಕ್ಸ್ಟ್ ಟು ಸ್ಪೀಚ್ ಇಂಜಿನ್ ನ ಸೆಟ್ಟಿಂಗ್ಸ್ ನಮಗೆ ಸಿಗುತ್ತೆ. ನಾನೀಗ ಸ್ವೈಪ್ ಅಪ್ ದೆನ್ ರೈಟ್ ಈ ಒಂದು ಜೆಸ್ಚರ್ ಮೂಲಕವಾಗಿ ಟೆಕ್ಸ್ಟ್ ಟು ಸ್ಪೀಚ್ ಇಂಜಿನ್ ಸೆಟ್ಟಿಂಗ್ಸ್ ಗೆ ಹೋಗ್ತೀನಿ. Text to speech settings. ನೋಡಿ, ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ಸ್ ಅಂತ ಇದೆ, ಇದ್ರ ಒಳಗಡೆ ಹೋಗ್ತಾ ಇದ್ದೀನಿ. Text to speech output. ಇಲ್ಲಿ ಪ್ರಿಫರ್ಡ್ ಇಂಜಿನ್ ಸ್ಪೀಚ್ ಸರ್ವಿಸಸ್ ಬೈ ಗೂಗಲ್ ಅಂತ ಇರುತ್ತೆ. ಇದನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಈಗ ಡಿಫಾಲ್ಟ್ ಆಗಿ ನಾನು ಇದನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೆಟ್ಟಿಂಗ್ಸ್ ಒಳಗಡೆ ಹೋಗ್ಬೇಕು. Settings button. Google TTS options. Navigate up button out of list. ಈಗ ನಾವು ವಾಯ್ಸ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಇನ್ಸ್ಟಾಲ್ ಮಾಡ್ಕೊಳ್ಬೇಕಂತಂದ್ರೆ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಆಪ್ಷನ್ ಇದೆ, ವೈಫೈ ಮೂಲಕ ಡೌನ್ಲೋಡ್ ಮಾಡ್ಕೊಳ್ತೀರಾ ಅಥವಾ ಡೇಟಾ ಮೂಲಕ. ನೋಡೋಣ, ಇಲ್ಲಿ ಸ್ವೈಪ್ ಮಾಡ್ತಾ ನೋಡ್ತಾ ಇದ್ದೀನಿ. Use Wi-Fi only. Download voices data using only Wi-Fi. This conserves data usage. Off switch. ಈ ಒಂದು ವಾಯ್ಸ್ ಡೌನ್ಲೋಡ್ ಮಾಡೋದಕ್ಕೆ ವೈಫೈನ ನೀವು ಬಳಸ್ತೀರಾ ಅನ್ನೋಂತ ಒಂದು ಆಪ್ಷನ್ ಇದೆ. ನೀವು ಒಂದ್ ವೇಳೆ ವೈಫೈ ಬಳಸಲ್ಲ ಅಂತ ಆದ್ರೆ ಡೇಟಾ ಕನ್ಸ್ಯೂಮ್ ಆಗುತ್ತೆ ಅಂತ ಹೇಳ್ತಾ ಇದೆ. ಇದನ್ನ ನಾವು ಆಫ್ ಮಾಡ್ಕೋಬೇಕು. ಆಗ ನಾವು ಡೇಟಾ ಮೂಲಕವಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸಪೋಸ್ ನೀವು ವೈಫೈ ಮೂಲಕ ಡೌನ್ಲೋಡ್ ಮಾಡಿದ್ರೆ ಇದನ್ನ ಆನ್ ಮಾಡ್ಕೊಳ್ಳಿ. ಓಕೆ, Install voice data in list. ಇನ್ಸ್ಟಾಲ್ ವಾಯ್ಸ್ ಡೇಟಾ ಇದು ಮೊದಲನೇ ಆಪ್ಷನ್. ಈ ಒಂದು ವೈಫೈ ಅಥವಾ ಡೇಟಾಗೆ ಸ್ವಿಚ್ ಆಗುವಂತದ್ದು ಎರಡನೇ ಆಪ್ಷನ್. ಸೊ ಇನ್ಸ್ಟಾಲ್ ವಾಯ್ಸ್ ಡೇಟಾ ಇದ್ರ ಒಳಗಡೆ ಹೋಗ್ತಾ ಇದ್ದೀನಿ. Install Google TTS voice data. ಇಲ್ಲಿ ನಮಗೆ ಯಾವ ಭಾಷೆ ಬೇಕು, ಬೇಕಾಗಿರುವಂತಹ ಭಾಷೆ ಆಯ್ಕೆ ಮಾಡಿಕೊಂಡು ನಾವಿಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸದ್ಯಕ್ಕೆ ನಾನು ತೆಲುಗು ಇಂಡಿಯಾ ಇದನ್ನ ಆಯ್ಕೆ ಮಾಡ್ಕೊಳ್ತಿದ್ದೀನಿ. Telugu India voices. ಇಲ್ಲಿ ಎಷ್ಟು MB ಇದೆ ಅನ್ನುವಂಥದ್ದು ನಮಗೆ ತೋರಿಸಲಾಗುತ್ತೆ. Download approximately 13 megabytes. ಅಪ್ರಾಕ್ಸಿಮೇಟ್ಲಿ 13 ಮೆಗಾಬೈಟ್ಸ್ ಇದೆಯಂತೆ. Download voice pack button. ಡೌನ್ಲೋಡ್ ವಾಯ್ಸ್ ಪ್ಯಾಕ್ ಬಟನ್ ಅಂತ ಇದೆ. ಇದನ್ನ ಆಯ್ಕೆ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ತೆಲುಗು ಭಾಷೆಗೆ ಸಂಬಂಧಪಟ್ಟಂತಹ ಎಲ್ಲಾ ವಾಯ್ಸ್ ಗಳು ಇಲ್ಲಿ ಡೌನ್ಲೋಡ್ ಆಗುತ್ತೆ. ಇದೇ ರೀತಿ ನಾವು ಯಾವ ಭಾಷೆನ ಆಯ್ಕೆ ಮಾಡ್ಕೊಳ್ತೀವಿ ಆ ಭಾಷೆಗೆ ಸಂಬಂಧಪಟ್ಟಂತಹ ವಾಯ್ಸ್ ಗಳು ಪ್ಯಾಕೇಜ್ ಸಹಿತ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಕೊಡ್ತಾ ಇದ್ದೀನಿ. Cancel voice pack download button. Downloading. ನೋಡಿ, ಡೌನ್ಲೋಡಿಂಗ್ ಅಂತ ಹೇಳ್ತಾ ಇದೆ. ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಇಂಟರ್ನೆಟ್ ನ ವೇಗದ ಅನುಗುಣವಾಗಿ ಇದು ಡೌನ್ಲೋಡ್ ಆಗ್ತದೆ. Size approximately 13 megabytes. ಈಗ ನೋಡೋಣ. Telugu India voices. Size approximately 13 megabytes. Delete voice pack button. ಈಗ ತೆಲುಗು ಭಾಷೆಗೆ ಸಂಬಂಧಪಟ್ಟಂತಹ ಈ ವಾಯ್ಸ್ ಪ್ಯಾಕೇಜ್ ಡೌನ್ಲೋಡ್ ಆಗಿದೆ. ಮತ್ತೆ ನಮ್ಮನ್ನ ಇದು ಪ್ರೀವಿಯಸ್ ವಿಂಡೋಗೆ ಕರ್ಕೊಂಡು ಹೋಗಿದೆ. ಇಲ್ಲಿ ಡೌನ್ಲೋಡ್ ಆಗಿರೋದ್ರಿಂದ ಈ ಡೌನ್ಲೋಡ್ ಬಟನ್ ಜಾಗದಲ್ಲಿ ಡಿಲೀಟ್ ಬಟನ್ ಬಂದಿದೆ. ಇದು ನಮ್ಮ ಕನ್ಫರ್ಮೇಶನ್. ಓಕೆ, ಈಗ ವಾಯ್ಸ್ ಯಾವ್ಯಾವ್ದಿದೆ ಅಂತ ಹೇಳಿ ಇಲ್ಲಿ ತೋರಿಸಲಾಗುತ್ತೆ. Voice 1 in list. ವಾಯ್ಸ್ 1 ಇದೆ. Not selected radio button. ಇದು ನಮಗೆ ಬೇಕು ಅನ್ನೋ ಹಾಗಿದ್ರೆ ನಾಟ್ ಸೆಲೆಕ್ಟೆಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಇದು ಸೆಲೆಕ್ಟ್ ಆಗುತ್ತೆ. ಓದಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. Play sample text for voice I button. ಸ್ಯಾಂಪಲ್ ನೋಡೋಣ ಮೊದಲನೇ ವಾಯ್ಸ್ ಹೇಗಿದೆ ಅಂತ. తెలుగులో స్పీచ్ సింథసిస్ కు ఇది ఒక ఉదాహరణ. ఓకే, ఫస్ట్ వాయిస్ ఇదాಗಿದೆ. Voice 2. వాయిస్ 2 ಇದೆ. Not selected. Play sample text. తెలుగులో స్పీచ్ సింథసిస్ కు ఇది ఒక ఉదాహరణ. ಇದು ಬೇಕು ಅಂದ್ರೆ ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಪ್ಲೇ ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇಲ್ಲಿ ಒಂದು ಮೇಲ್ ಇದೆ, ಒಂದು ಫಿಮೇಲ್ ಇದೆ. ಸೊ ಫಿಮೇಲ್ನೇ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Voice 1. ನೋಡಿ, ವಾಯ್ಸ್ 1 ನಂತರ Not selected radio button. ನಾಟ್ ಸೆಲೆಕ್ಟೆಡ್ ರೇಡಿಯೋ ಬಟನ್ ಅಂತ ಇದೆಯಲ್ಲ, ಇದನ್ನ ನಾನು ಆಯ್ಕೆ ಮಾಡ್ಕೊಳ್ಬೇಕು. Selected radio button. ಈಗ ತೆಲುಗು ಭಾಷೆಯ ಯಾವುದೇ ಸಂದೇಶಗಳು ಬಂದ್ರೆ ನಾವು ಗೂಗಲ್ TTS ಮೂಲಕವಾಗಿ ಓದಿಸ್ಕೊಳ್ಬಹುದು, ಅಥವಾ ಆಟೋ TTS ಮೂಲಕವಾಗಿ ಗೂಗಲ್ TTS ಅನ್ನ ತೆಲುಗುಗೆ ಸೆಟ್ ಮಾಡೋದಾಗ್ಲೂ ಕೂಡ ಇದೇ ವಾಯ್ಸ್ ನಮಗೆ ಬರುತ್ತೆ. ಒಂದ್ ವೇಳೆ ಮೇಲ್ ಸೆಟ್ ಮಾಡಿದ್ರೆ ಇದೇ ರೀತಿ ನಾವು ಮೇಲ್ ವಾಯ್ಸ್ ಮೂಲಕವಾಗಿ ಓದಿಸ್ಕೊಳ್ಬಹುದು. ಇದು ಸಂಕ್ಷಿಪ್ತ ಮಾಹಿತಿ. ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ. ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.